ಚುರುಕು ಪಡಿತಾ ಇದೆ ಮತದಾನ ಪರವಾಗಿಲ್ಲ. ಇದೀಗ ಬಿಸಿಲಿನ ನಡುವೆಯೂ 11 ಗಂಟೆ ಅಷ್ಟೊತ್ತಿಗೆ ಶೇಕಡ 22.34ರಷ್ಟು ಮತದಾನ. ಬೆಂಗಳೂರು ಸೆಂಟ್ರಲ್ನಲ್ಲಿ ಶೇಕಡ 19.21ರಷ್ಟು, ಹಾಗೆ ಬೆಂಗಳೂರು ಉತ್ತರದಲ್ಲಿ ಶೇಕಡ 19.78ರಷ್ಟು, ಇನ್ನು ಬೆಂಗಳೂರು ಗ್ರಾಮಾಂತರ ಬಂದಾಗ ಶೇಕಡ 20.35ರಷ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ, ಬೆಂಗಳೂರು ದಕ್ಷಿಣದಲ್ಲಿ ಶೇಕಡ 19.81ರಷ್ಟು. ಇದೇನು ಗುಡ್ ಮೂವ್ ಅರುಣ್ ಈ ಟೈಮಿಗೆ. ಚಾಮರಾಜನಗರ ಶೇಕಡ 22.81ರಷ್ಟು ಮತದಾನ ಆಗಿದೆ. ಹಾಗೆ ಎಲ್ಲ ಕಡೆ ನೋಡ್ತಾ ಹೋಗೋಣ. ಚಿಕ್ಕಬಳ್ಳಾಪುರ ಶೇಕಡ 71.92ರಷ್ಟು ಮತದಾನ ಈಗ ಈ ಟೈಮಿಗೆ ಆಗಿರೋದು. ಚಿತ್ರದುರ್ಗದಲ್ಲಿ ಶೇಕಡ 21.75ರಷ್ಟು, ದಕ್ಷಿಣ ಕನ್ನಡ 30.98, ಶೇಕಡ 30.98ರಷ್ಟು ಗುಡ್. ಹಾಸನದಲ್ಲಿ ಶೇಕಡ 20.03, ಕೋಲಾರದಲ್ಲಿ ಕೂಡ ಶೇಕಡ 20ರಷ್ಟು, ಮಂಡ್ಯದಲ್ಲಿ ಶೇಕಡ 21.24ರಷ್ಟು, ಮೈಸೂರಿನಲ್ಲಿ 25.09ರಷ್ಟು. ಸೊ ಚುರುಕು ಪಡೆದಿದೆ. ಬಟ್ ಬೆಂಗಳೂರಿನಲ್ಲೇ 20 ದಾಟ್ತಾ ಇಲ್ಲ ಅಂತ. ಬೆಂಗಳೂರಿನಲ್ಲಿ ಇನ್ನು 19, 18 ಈ ಥರದಲ್ಲಿದ್ದಾರೆ. 11 ಗಂಟೆ ಅಷ್ಟೊತ್ತಿಗೆ ಶೇಕಡ 22.13ರಷ್ಟು ಮತದಾನ ಆಗಿದೆ. ಬೆಂಗಳೂರು ಸೆಂಟ್ರಲ್ನಲ್ಲೂ ಗಮನಿಸ್ತಾ ಇದ್ದೀವಿ, ಬೆಂಗಳೂರು ಉತ್ತರ, ಕೇಂದ್ರ, ದಕ್ಷಿಣ ಎಲ್ಲ ಕಡೆ. ತುಮಕೂರಿನಲ್ಲಿ ಶೇಕಡ 23.23ರಷ್ಟು, ಉಡುಪಿ, ಚಿಕ್ಕಮಗಳೂರು ಶೇಕಡ 23.03ರಷ್ಟು ಮತದಾನ ಇಲ್ಲಿ ತನಕ ಆಗಿರುವಂಥದ್ದು. ಸೊ ಮತದಾನ ಚುರುಕು ಪಡಿತಾ ಇದೆ. ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇದೆ ಜನ ಮೇಲ್ನೋಟಕ್ಕೆ. ಮತ ತುಂಬ ಬೆಲೆ ಬಾಳುವಂಥದ್ದು. ಅದಕ್ಕೆಷ್ಟು ಬೆಲೆ ಅಂತ ಹೇಳಿದ್ರೆ ನಮ್ಮಗಳಿಗೆ ಗೊತ್ತಾಗಬೇಕು. ಆದ್ದರಿಂದ ಯಾರು ತಪ್ಪಿಸ್ಕೊಳ್ಬೇಡಿ, ದಯವಿಟ್ಟು ಮತ ಮಾಡಿ. ಥ್ಯಾಂಕ್ ಯು. ನಮ್ಮ ವಿಷ್ಣುವರ್ಧನ್ ಅವರು ನಟಿ, ಅವರು ಕೂಡ ಯಾರು ಎಸ್ಕೇಪ್ ಆಗೋಕೆ ಹೋಗಬೇಡಿ, ಇದರಿಂದ ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ತಮ್ಮ ಬೆರಳಿನ ಇಂಕನ್ನು ಕೂಡ ತೋರಿಸ್ತಾ ಇದ್ದಾರೆ. ಮಗದೊಂದು ಕಡೆ ರಾಜಕೀಯ ಗಣ್ಯರು ಕೂಡ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಡೀತಿರೋಂಥ ಈ ಚುನಾವಣೆಯಲ್ಲೂ ಕೂಡ ಅಭೂತಪೂರ್ವವಾದ ಬೆಂಬಲವನ್ನು ಕರ್ನಾಟಕದ ಜನತೆ 14ಕ್ಕೆ 14 ಗೆಲ್ಲಿಸೋದ್ರ ಮೂಲಕ NDA ಮೈತ್ರಿಕೂಟಕ್ಕೆ ಭಾರಿ ಗೆಲುವನ್ನು ತಂದುಕೊಡ್ತಾರೆ ಅನ್ನೋದು ಜನರ ವಿಶ್ವಾಸ ಇದೆ, ನಮ್ಮೆಲ್ಲರ ವಿಶ್ವಾಸ ಕೂಡ ಇದೆ. ಮುಂಬರುವಂಥ 2ನೇ ಹಂತದ ಚುನಾವಣೆಯಲ್ಲೂ ಕೂಡ ಇವತ್ತಿನ ಕಾರ್ಯಕರ್ತರೆಲ್ಲ ಆ ಭಾಗದಲ್ಲಿ 14 ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿಕೊಟ್ಟು ಈ ಭಾಗದಲ್ಲಿ ಯಾವ ರೀತಿಯಾಗಿ 14ಕ್ಕೆ 14 ಗೆಲ್ಲುವಂಥ ಅವಕಾಶ ಇದೆ, ಅದೇ ಅವಕಾಶವನ್ನು ಮುಂದಿನ 2ನೇ ಹಂತದಲ್ಲಿ ನಡೆಯುವಂಥ ಚುನಾವಣೆಯಲ್ಲೂ ಕೂಡ ಆಗಿ ಅತ್ಯಂತ ಯಶಸ್ವಿಯಾಗಿ ನರೇಂದ್ರ ಮೋದಿಯವರು ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಹೊರಹೊಮ್ಮದಲ್ಲಿ. ಓಕೆ, ಅದು ಎಸ್, ಹಾಸನದಲ್ಲಿ ಪ್ರೀತಮ್ ಗೌಡ್ರು ಮತದಾನವನ್ನು ಮಾಡಿ ಬಂದು ಹೇಳ್ತಾ ಇರೋದು. ಇನ್ನೊಂದು ಕಡೆಗೆ ರಮೇಶ್ ಕುಮಾರ್ ಅವರು ಕೂಡ ಮತದಾನವನ್ನು ಮಾಡಿ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, ನಿಮ್ಗೆ ಯಾರಿಗಾದರೂ ಹಾಕಿ ಮತವನ್ನು ಚಲಾವಣೆಯನ್ನು ಮಾಡಿ ಅಂತ ಹೇಳಿ. ಸೊ ಈಗ ಮುಖ್ಯಮಂತ್ರಿಗಳಿಂದ ಆದಿಯಾಗಿ ಎಲ್ಲರೂ ಕೂಡ ನಾಯಕರುಗಳು ಹೋಗಿ ಮತದಾನವನ್ನು ಮಾಡಿದ್ದಾರೆ. 14 ಕ್ಷೇತ್ರಗಳಲ್ಲಿರುವಂತಹ ಗಣ್ಯರು ಮತದಾನವನ್ನು ಮಾಡಿದ್ದಾರೆ. ಇನ್ನೂ ಕೆಲವರು ಇರ್ತಾರೆ. ಆವಾಗಲೇ ನೀವು ಹೇಳ್ತಾ ಇದ್ರಿ ಪರ್ಸೆಂಟೇಜ್, ವೋಟಿಂಗ್ ಪರ್ಸೆಂಟೇಜ್ ಎಷ್ಟಾಗಿದೆ ಅಂಥೇಳಿ. ಇಟ್ಸ್ ಎ ಗುಡ್ ನಂಬರ್ ಅಂತ ಕಾಣಿಸ್ತಾ ಇದೆ, ಗುಡ್ ಮೂವ್ ಅಂತ ಕಾಣಿಸ್ತಾ ಇದೆ. ಬಟ್ ಇನ್ಮೇಲೆ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಕಾರಣ ಮಧ್ಯಾಹ್ನದ ಅದೊಂದು ಆ ಟೈಮಿಂಗ್ಗೆ ಹಾಗೆ, ಅದು ಅಲ್ಲಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಿಮಗೆ ಎಕ್ಸಾಕ್ಟ್ಲಿ 12 ಗಂಟೆವರೆಗೂ ನಿಮಗೆ ಸಮಸ್ಯೆ, ಈ ನಂಬರ್ಸ್ಗಳು ಇನ್ನೊಂದು ಚೂರು ಇನ್ಕ್ರೀಸ್ ಆಗ್ಬೋದು. ಬಟ್ 12 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ ಅಲ್ಲ, ವೆರಿ ಸ್ಲೋ ಮೂಮೆಂಟ್ ಅದು. ಗೊತ್ತಿಲ್ಲ ಈ ಬಾರಿ ಏನಾದ್ರೂ ಜೋಶಲ್ಲಿ ನಿಂತ್ಕೊಂಡ್ಬಿಟ್ಟು 12 ಗಂಟೆ ಮೇಲೂ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಹಾಕ್ತಾರೋ ಏನೋ ಅಂತ ಹೇಳಿ ದಾಖಲೆ ಅಂತ ಈ ಸಲ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾರೆ ಅಂತ ಅನ್ಕೊಳ್ತೀನಿ ನಾನು. ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಲ್ಲ. ಯಾಕಂದ್ರೆ ನಮಗೆಲ್ಲ 60% ಮೇಲೆ ಹೋದ್ರೆ ಫಸ್ಟ್ ಕ್ಲಾಸ್, 60 ಕೆಳಗಡೆ ಹೋದ್ರೆ 50 to 60 ಇದ್ರೆ ಅದು ಸೆಕೆಂಡ್ ಕ್ಲಾಸ್ ಅಂತ ಇರುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಕ್ ಲಾಸ್ಟ್ ಟೈಮ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಇದ್ರು, ಈ ಸಲ ಜಾಸ್ತಿ ಓದಿರ್ಬೇಕು, ಚೆನ್ನಾಗಿದೆ. ಎಲ್ಲ ಬೆಂಗಳೂರು ಮೇಲೆ ಕಣ್ಣು. ಇವಾಗ ಬೆಂಗಳೂರವರು ಮತ್ತೆ ಕಳ್ಕೊಳ್ಳೋದು ಬೇಡ ಅಂತ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಅಷ್ಟೇ ನಾವು ಹೇಳೋದು. ಯಾರನ್ನು ಪಾಸ್ ಮಾಡ್ತಿರೋ ಯಾರನ್ನು ಫೇಲ್ ಮಾಡ್ತಿರೋ ಅದು ಬೇಕಾಗಿಲ್ಲ. ಬಟ್ ನೀವು ಮಾತ್ರ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ವೋಟಿಂಗ್ ಅನ್ನ ಮಾಡೋ ಮೂಲಕವಾಗಿ. ಕಾರಣ ಲಾಸ್ಟ್ ಟೈಮ್ 53%, 52% ಈ ಥರ ಎಲ್ಲ ಬೆಂಗಳೂರಿನಲ್ಲಿ ಬಹಳ ಕೆಟ್ಟದಾಗಿತ್ತು. ಅಟ್ಲೀಸ್ಟ್ ಅದು ಬೆಂಗಳೂರಿಗೆ ತಕ್ಕ ಮಟ್ಟಿಗೆ ನೋಡೋದಾದ್ರೆ ಲಾಸ್ಟ್ ಟೈಮ್ ರೆಕಾರ್ಡ್ ಅದು 53-50 ಹೋಗಿದ್ದು. ಈ ಬಾರಿ 60 ಆದ್ರೂ ಕ್ರಾಸ್ ಮಾಡಿ ಅಟ್ಲೀಸ್ಟ್. ನಮ್ಮ ಹಂಬಲ್ ರಿಕ್ವೆಸ್ಟ್ ಅಷ್ಟೇ, ಯಂಗ್ಸ್ಟರ್ಸ್ಗಳೇ ತುಂಬಾ ಕಡೆಗಳಲ್ಲಿ ವೋಟ್ ಮಾಡೋದಿಲ್ಲ, ಎಲ್ಲೋ ಹೋಗ್ಬಿಡ್ತೀರಾ ರಜೆ ಇದೆ ಅಂತ ಹೇಳ್ಬಿಟ್ಟು. ಸೊ ನೀವು ಮತದಾನವನ್ನು ಮಾಡಿ. ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗದಲ್ಲಿ HD ದಂಪತಿಗಳು, ದೇವೇಗೌಡರು ದಂಪತಿ ಸಮೇತವಾಗಿ ಹೋಗಿ ಮತದಾನವನ್ನು ಮಾಡಿದರೆ. ಮಾಧುಸ್ವಾಮಿ ಅವರು, ಸ್ವರೂಪ್ ಅವರು, ಪ್ರಜ್ವಲ್ ರೇವಣ್ಣ, ತೇಜಸ್ವಿ ಸೂರ್ಯ ಇವರೆಲ್ಲ ಹೋಗಿ
ಮತದಾನವನ್ನು ಮಾಡಿದ್ದಾರೆ. ಅವರವರ ಹಕ್ಕನ್ನು ಅವರು ಚಲಾವಣೆ ಮಾಡಿದ್ದಾರೆ. ಅವರವರ ಕರ್ತವ್ಯವನ್ನು ಅವರು ನಿಭಾಯಿಸಿದ್ದಾರೆ. ನೀವು ಕೂಡ ಹೋಗಿ ನಿಮ್ಮ ಕರ್ತವ್ಯವನ್ನು, ನಿಮ್ಮ ಹಕ್ಕನ್ನು ಯಾವುದಂತಿರೋ ಅದನ್ನು ಅಥವಾ ಜವಾಬ್ದಾರಿಯನ್ನು ನಿಭಾಯಿಸಿ. ಕೆ ಎನ್ ರಾಜಣ್ಣ ಅವರು, ಪ್ರದೀಪ್ ಈಶ್ವರ್ ಅವರು, ದರ್ಶನ್ ಪುಟ್ಟಣ್ಣಯ್ಯ, ಪಚ್ಚುರಂಜನ್ ಅವರು, ಪುಟ್ಟರಂಗ ಶೆಟ್ಟಿ, ನಾರಾಯಣಗೌಡರು ಮತವನ್ನು ಚಲಾವಣೆ ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ನಿಮಗೆಲ್ಲರ ಮತದಾನವನ್ನು ನಿಮ್ಮ ಊರುಗಳಲ್ಲಿರುವಂಥ ನಾಯಕರುಗಳು ಹೋಗಿ ಮತದಾನವನ್ನು ಮಾಡಿರೋದು ನಿಮಗೊಂಥರ ಉತ್ಸಾಹ ತುಂಬುತ್ತೆ. ಇವುಗಳನ್ನೆಲ್ಲ ನೋಡಿದಾಗ ಅವರೆಲ್ಲ ಹೋಗಿ ಮತದಾನ ಮಾಡಿದರೆ ನಾನು ಹೋಗಬೇಕು ಅಂತ ಹೇಳಿ ಹೋಗಿ ಮತವನ್ನು ಚಲಾವಣೆಯನ್ನು ಮಾಡಿ, ಹಕ್ಕನ್ನು ಚಲಾವಣೆ ಮಾಡಿ, ಕರ್ತವ್ಯವನ್ನು ನಿಭಾಯಿಸಿ, ಜವಾಬ್ದಾರಿಯನ್ನು ನಿಭಾಯಿಸಿ. ತಿಳಿದಿರುವಂತವರೇ ಹೋಗಲ್ಲ. ಓಕೆ, ಇಲ್ಲಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ಪಾಪ ವಿಕಲಚೇತನರು ಇದ್ರೂ ಕೂಡ ಬಂದು ವೋಟ್ ಮಾಡ್ತಾ ಇದ್ದಾರೆ. ಅದು ನಮಗೆ ತರ ಸ್ಫೂರ್ತಿಯನ್ನು ತುಂಬಬೇಕು. ನಿಮಗೆಲ್ಲ ನೋಡಿ ಅವರೆಲ್ಲ ಬಂದು ವೀಲ್ ಚೇರ್ ಅಲ್ಲಿ ಕೂರಿಸ್ಕೊಂಡು. ಇನ್ನು ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹವನ್ನ ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೂಡ ಕುಟುಂಬ ಸಮೇತವಾಗಿ ಹೋಗಿ ಮತದಾನವನ್ನ ಮಾಡಿದ್ದಾರೆ. ಅವರ ಹಕ್ಕನ್ನು ಚಲಾಯಿಸಿದ್ದಾರೆ, ಅವರ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ, ಅವರ ಕರ್ತವ್ಯ ನಿಭಾಯಿಸಿದ್ದಾರೆ. ವೀರೇಂದ್ರ ಹೆಗಡೆ ಅವರು ಕೂಡ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ರಾಜ್ಯ ಒಳ್ಳೆಯ ದೇಶ ಮತ್ತು ಒಳ್ಳೆಯ ನಾಯಕತ್ವ ಬರಲಿ ಅಂತ ನಾವು ಆಶಿಸ್ತಾರೆ. ಎಲ್ಲರೂ ಕೂಡ ಈ ತಮ್ಮ ಹಕ್ಕನ್ನು ಚಲಾಯಿಸಲೇಬೇಕು. ಯಾಕೆಂದರೆ ವೋಟು ಹಾಕೋದ್ರಿಂದ ನಮ್ಮ ದೇಶಕ್ಕೆ ಬೇಕಾದಂಥ ಅಥವಾ ನಮ್ಮ ಪ್ರದೇಶಕ್ಕೆ ಬೇಕಾಗುವಂಥ ಪ್ರತಿನಿಧಿ, ದೇಶಕ್ಕೆ ಬೇಕಾಗುವಂಥ ಒಳ್ಳೆಯ ನಾಯಕರನ್ನು ನಮಗೆ ಕೊಡಲಿಕ್ಕಾಗುತ್ತೆ. ಭಾಳ ಸಂತೋಷ. ನಾನು, ನನ್ನ ಶ್ರೀಮತಿಯವರು ಮತ್ತು ನಮ್ಮೆಲ್ಲ ಕುಟುಂಬದವರು ಬಂದು ಮತದಾನ ಎಲ್ಲರೂ ಮಾಡಿದ್ದೇವೆ. ಸೊ ಇದು ಧರ್ಮಸ್ಥಳದ ಧರ್ಮಾಧ್ಯಕ್ಷರಾದಂತಹ ವೀರೇಂದ್ರ ಹೆಗಡೆ ಅವರು ಹೇಳ್ತಾ ಇದ್ದಿದ್ದು. ಅವರು ಕುಟುಂಬ ಸಮೇತರಾಗಿಯೇ ಬಂದು ಮತದಾನವನ್ನು ಮಾಡಿದ್ದಾರೆ. ಸೊ ನಿಮ್ಗೆ ಯಾರಿಗೆ ಆಯ್ಕೆ ಮಾಡಬೇಕು ನಿಮ್ಮ ಬಿಟ್ಟಿದ್ದಂಥ ವಿಚಾರ. ಆದರೆ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ, ನಿಮ್ಮ ಹಕ್ಕೇನಿದೆ ಅದರ ಚಲಾವಣೆ ಮಾತ್ರ ಬಿಡಕ್ಕೆ ಹೋಗಬೇಡಿ. ನಿಮಗೆ 3 ಆಪ್ಷನ್ಸ್ ಬರುತ್ತೆ. ನಿಮಗೆ ಬೇಕಾಗಿರುವಂಥದ್ದು ಯಾವುದಾದ್ರು ಪಕ್ಷಕ್ಕೆ ಹಾಕಿ, ಇಲ್ಲ ನೋಟಾ ಹಾಕಿ, ಯಾವುದಾದ್ರು ಒಂದು ಹಾಕಿ ಬನ್ನಿ. ಒಟ್ಟಲ್ಲಿ ಚಲಾವಣೆಯನ್ನು ಮಾಡಿ, ಹಾಗೆ ಬಿಡಬೇಡಿ ಅಷ್ಟೇ.